ವಿಷ್ಣು ಅಂದ್ರೆ ಸಂರಕ್ಷಕ, ದಯಾಮಯಿ ಅಲ್ವಾ? ಆದ್ರೆ ಧರ್ಮವನ್ನ ಕಾಪಾಡೋಕೆ ಇದೇ ವಿಷ್ಣು ಎಷ್ಟೆಲ್ಲ ಬೆಲೆ ತತ್ತಿದಾನೆ ಗೊತ್ತಾ? ಕೆಲವು ಸಲ ತನ್ನ ಪ್ರೀತಿ ಪಾತ್ರರನ್ನೇ ಕಳ್ಕೋಬೇಕಾಯ್ತು. ಏನಿದು ಕಥೆ? ಬನ್ನಿ ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ರಾಮನಾಗಿದ್ದಾಗ ಸೀತೆಯಿಂದ ದೂರ, ಕೃಷ್ಣನಾಗಿದ್ದಾಗ ರಾಧೆಯಿಂದ, ಹೀಗೆ ಪ್ರತಿ ಯುಗದಲ್ಲೂ ಆ ದಯಾಮಯಿ ದೇವರಿಗೆ ಈ ವಿರಹದ ನೋವು ಯಾಕೆ ಕಾಡುತ್ತೆ? ಇದೇನು ಸುಮ್ನೆ ದೈವಲೀಲೆನಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ಗಹನವಾದ ಕಾರಣ ಇದ್ಯಾ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಿದ್ರೆ ವಿಷ್ಣುವಿನ ಈ ವಿರಹ ವೇದನೆಗೆ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಕಥೆ ನಮ್ಮನ್ನ ಒಂದು ಶಾಪದ ಹತ್ತಿರ ಕರ್ಕೊಂಡ್ಹೋಗಿ ನಿಲ್ಸುತ್ತೆ. ಒಂದ್ಸಲ ಏನಾಗುತ್ತೆ ಅಂದ್ರೆ, ದೇವತೆಗಳು ಮತ್ತು ಅಸುರರ ನಡುವೆ ದೊಡ್ಡ ಯುದ್ಧ. ಸೋತ ಅಸುರರೆಲ್ಲ ಹೋಗಿ ಭೃಗು ಋಷಿಯ ಆಶ್ರಮದಲ್ಲಿ ಬಚ್ಚಿಟ್ಕೊಳ್ತಾರೆ. ಆಗ ವಿಷ್ಣುವಿನ ಮುಂದೆ ಒಂದು ಧರ್ಮ ಸಂಕಟ. ದುಷ್ಟರಿಗೆ ಆಶ್ರಯ ಕೊಟ್ರೆ ಅದು ಧರ್ಮಕ್ಕೆ ವಿರುದ್ಧ ಅಲ್ವಾ? ಹಾಗಾಗಿ ಧರ್ಮಪಾಲನೆಗಾಗಿ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಕಳಿಸ್ತಾನೆ, ಅಸುರರನ್ನ ಸಂಹಾರ ಮಾಡ್ತಾನೆ. ಆದ್ರೆ ಆ ಗದ್ದಲದಲ್ಲಿ ಒಂದು ದೊಡ್ಡ ದುರಂತ ಆಗೋಗುತ್ತೆ. ಆ ಚಕ್ರ ಭೃಗು ಋಷಿಯ ಪತ್ನಿಯ ಪ್ರಾಣವನ್ನು ತೆಗೆದುಬಿಡುತ್ತೆ. ಆಶ್ರಮಕ್ಕೆ ವಾಪಸ್ ಬಂದ ಭೃಗು ಋಷಿ ತನ್ನ ಹೆಂಡ್ತಿಯ ಶವ ನೋಡಿ ಕೋಪ ದುಃಖದಿಂದ ಕುದಿದು ಹೋಗ್ತಾರೆ. ನೇರವಾಗಿ ವಿಷ್ಣುವಿಗೆ ಶಾಪ ಕೊಟ್ಬಿಡ್ತಾರೆ. ನನ್ನ ಹೆಂಡ್ತಿಯನ್ನ ನನ್ನಿಂದ ದೂರ ಮಾಡಿ ನನಗೆ ವಿರಹದ ನೋವು ಕೊಟ್ಟಿದೀಯಲ್ವಾ? ಇನ್ಮೇಲೆ ನೀನು ಇದೇ ನೋವನ್ನ ಅನುಭವಿಸ್ತೀಯ. ಮನುಷ್ಯನಾಗಿ ಹುಟ್ಟಿ ನಿನ್ನ ಪ್ರೀತಿಯನ್ನ ಕಳ್ಕೊಂಡು ವಿರಹದ ಯಾತನೆಯಲ್ಲಿ ಬೇತೀಯ ಅಂತ ಅಂದು ಕೊಟ್ಟ ಆ ಶಾಪವೇ ಇವತ್ತಿಗೂ ವಿಷ್ಣುವಿನ ಅವತಾರಗಳನ್ನ ಕಾಡ್ತಿದೆ. ನೋಡಿ, ಒಂದು ಕಡೆ ಶಾಪದಿಂದ ವೈಯಕ್ತಿಕ ನೋವು, ಆದ್ರೆ ಇನ್ನೊಂದು ಕಡೆ ಸೃಷ್ಟಿಯ ಆರಂಭದಲ್ಲೇ ಇಡೀ ವಿಶ್ವದ ವ್ಯವಸ್ಥೆಯನ್ನ ಕಾಪಾಡೋ ಜವಾಬ್ದಾರಿನೂ ವಿಷ್ಣುವಿನ ಮೇಲಿತ್ತು. ಅದೇ ಸ್ವರ್ಗಕ್ಕೆ ಮೊದಲ ರಾಜನಾದ ಕಥೆ. ಸೃಷ್ಟಿ ಹೊಸದಾಗಿ ಶುರುವಾದ ಸಮಯ. ದೇವತೆಗಳಿಗೆ ರಾಜನೇ ಇರ್ಲಿಲ್ಲ, ನಾಯಕ ಇಲ್ಲದೆ ಅವರೆಲ್ಲ ಚೆಲ್ಲಾಪಿಲಿಯಾಗಿದ್ರು. ಇದೇ ಸಮಯ ನೋಡಿ ಅಸುರರ ಶಕ್ತಿ ದಿನೇ ದಿನೇ ಜಾಸ್ತಿಯಾಗ್ತಿತ್ತು. ಇದು ಹೀಗೆ ಮುಂದುವರೆದ್ರೆ ಇಡೀ ಸೃಷ್ಟಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸರಿ, ಈ ಅರಾಜಕತೆಗೆ ಒಂದು ಅಂತ್ಯ ಹಾಡ್ಲೇಬೇಕಲ್ವಾ? ಆಗ ವಿಷ್ಣು ಯಜ್ಞ ಅನ್ನೋ ಒಂದು ವಿಶೇಷ ಅವತಾರದಲ್ಲಿ ಬರ್ತಾನೆ. ಕೈಯಲ್ಲಿ ಧರ್ಮದಂಡ ಹಿಡಿದು ಪ್ರಜ್ವಲಿಸುವ ರೂಪ. ಅವನ ಉದ್ದೇಶ ಬರೀ ರಾಜ್ಯಭಾರ ಮಾಡೋದಾಗಿರ್ಲಿಲ್ಲ, ಬದಲಿಗೆ ತ್ಯಾಗ, ಧರ್ಮ ಅಂದ್ರೆ ಏನು ಅಂತ ತಾನೇ ಒಂದು ಉದಾಹರಣೆಯಾಗಿ ನಿಂತು ತೋರ್ಸೋದು. ಹೇಗೆ? ಸ್ವರ್ಗದ ಮೊದಲ ಇಂದ್ರನಾಗಿ ಯಜ್ಞ ಅಸುರರನ್ನ ಮೊದಲ ದೇವ ಅಸುರ ಯುದ್ಧದಲ್ಲಿ ಸೋಲಿಸ್ತಾನೆ. ಆ ಮೂಲಕ ಯುಗಯುಗಗಳ ಕಾಲ ಮುಂದುವರಿಯುವ ಒಂದು ದೈವಿಕ ವ್ಯವಸ್ಥೆಗೆ ಅಡಿಪಾಯ ಹಾಕ್ತಾನೆ. ಧರ್ಮ ಸ್ಥಾಪನೆಗೆ ವಿಷ್ಣುವಿನ ಈ ಹೆಜ್ಜೆ ತುಂಬಾನೇ ಮುಖ್ಯವಾಗಿತ್ತು. ಕೆಟ್ಟವರನ್ನ ಸೋಲಿಸೋದು ಸರಿ, ಅದು ಧರ್ಮ. ಆದ್ರೆ ಎದುರಾಳಿ ಕೂಡ ಧರ್ಮವಂತನೇ ಆಗಿದ್ರೆ ಆಗೇನ್ ಮಾಡೋದು? ಇಂಥದ್ದೊಂದು ನೈತಿಕ ಗೊಂದಲದ ಕಥೆ ವಿಷ್ಣು ಮತ್ತು ಮಹಾಬಲಿಯದ್ದು. ಮಹಾಬಲಿ ಹೆಸ್ರಿಗೆ ಅಸುರರಾಜ, ಆದ್ರೆ ಅವನೊಬ್ಬ ನ್ಯಾಯವಂತ, ಪ್ರಜೆಗಳ ಪ್ರೀತಿ ಗಳಿಸಿದ್ದ ದೊರೆ. ತನ್ನ ಶಕ್ತಿಯಿಂದ ಸ್ವರ್ಗವನ್ನು ಗೆದ್ಬಿಟ್ಟಿದ್ದ. ಈಗ ವಿಷ್ಣುವಿಗೆ ದೊಡ್ಡ ತಲೆನೋವು, ಧರ್ಮದ ದಾರಿಯಲ್ಲೇ ಇರುವ ಶತ್ರುವನ್ನು ಸೋಲ್ಸೋದ್ಹೇಗೆ? ಆಗ ವಿಷ್ಣು ವಾಮನನ ಅವತಾರದಲ್ಲಿ ಬರ್ತಾನೆ. ಪುಟ್ಟ ಬಾಲಕನ ರೂಪ. ಬಲಿ ಹತ್ರ ಹೋಗಿ ನನಗೆ 3 ಹೆಜ್ಜೆ ಜಾಗ ದಾನ ಕೊಡು ಅಂತ ಕೇಳ್ತಾನೆ. ದಾನಶೂರನಾದ ಬಲಿ ಸರಿ ಅನ್ಬಿಡ್ತಾನೆ. ಅಷ್ಟೇ, ವಾಮನ ತನ್ನ ವಿಶ್ವರೂಪ ತೋರಿಸ್ತಾನೆ. ಮೊದಲ ಹೆಜ್ಜೆಯಲ್ಲಿ ಇಡೀ ಭೂಮಿಯನ್ನ, 2ನೇ ಹೆಜ್ಜೆಯಲ್ಲಿ ಆಕಾಶವನ್ನ ಅಳೆದುಬಿಡ್ತಾನೆ. ಈಗ 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳ್ತಾನೆ. ಆಗ ಬಲಿ ತನ್ನೆಲ್ಲ ಅಹಂಕಾರವನ್ನ ಬದಿಗಿಟ್ಟು ನನ್ನ ತಲೆಮೇಲಿಡು ಅಂತಾನೆ. ಹಾಗಿದ್ರೆ ಬಲಿ ಸೋತನಾ? ನೋಡಕ್ಕೋದ್ರೆ ಹೌದು, ಆದ್ರೆ ನಿಜವಾಗ್ಲೂ ಇದೊಂದು ದೊಡ್ಡ ಗೆಲುವು. ಅವನ ಭಕ್ತಿಗೆ ಮೆಚ್ಚಿದ ವಿಷ್ಣು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ ಸುತಲ ಲೋಕವನ್ನೇ ಅವನಿಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ತಾನೇ ಆ ಲೋಕಕ್ಕೆ ಶಾಶ್ವತವಾಗಿ ದ್ವಾರಪಾಲಕನಾಗ್ತೀನಿ ಅಂತ ಮಾತ್ಕೊಡ್ತಾನೆ. ನೋಡಿ, ಸೋಲಿನಲ್ಲೂ ಎಂಥ ಗೆಲುವು! ಕೆಲವು ಸಲ ಧರ್ಮ ಕಠಿಣ ನಿರ್ಧಾರಗಳನ್ನ ಕೇಳುತ್ತೆ, ಇನ್ನೂ ಕೆಲವು ಸಲ ಅಪಾರವಾದ ಸಹನೆಯನ್ನ ಪರೀಕ್ಷಿಸುತ್ತೆ. ಇದಕ್ಕೆ ಕೃಷ್ಣ ಮತ್ತು ಅವನ ಸೋದರ ಸಂಬಂಧಿ ಶಿಶುಪಾಲನ ಕಥೆಗಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. 100 ಇದು ಬರೀ ಒಂದು ನಂಬರಷ್ಟೇ ಅಲ್ಲ, ಇದು ಕೃಷ್ಣ ಶಿಶುಪಾಲನ ತಾಯಿಗೆ ಕೊಟ್ಟಿದ್ದ ಒಂದು ಮಾತು. ನಿನ್ನ ಮಗನ 100 ತಪ್ಪುಗಳನ್ನ, 100 ಅವಮಾನಗಳನ್ನ ನಾನು ಕ್ಷಮಿಸ್ತೀನಿ ಅಂತ. ಆದ್ರೆ ಶಿಶುಪಾಲನೆಗೆ ಇದ್ರ ಬೆಲೆಯೇ ಇರ್ಲಿಲ್ಲ. ವರ್ಷಗಳಿಂದ ಕೃಷ್ಣನನ್ನ ಬಾಯಿಗೆ ಬಂದ ಹಾಗೆ ಬೈತಾನೇ ಇದ್ದ.
ದನ ಕಾಯೋನು, ಬೆಣ್ಣೆ ಕದ್ದೋನು, ಯುದ್ಧದಿಂದ ಹೆದ್ರಿ ಓಡಿಹೋದ ಹೇಡಿ ಅಂತ ಹೀಯಾಳಿಸಿದ. ಅಷ್ಟೇ ಅಲ್ಲ, ಅವನ ವಂಶವನ್ನೇ ನಿಂದಿಸಿ ಸಭೆಯಲ್ಲಿ ಅವನ ಗೌರವಕ್ಕೆ ಸವಾಲು ಹಾಕಿದ. ಯುಧಿಷ್ಠಿರನ ರಾಜಸೂಯ ಯಾಗ, ದೊಡ್ಡ ಸಭೆ, ಎಲ್ರೂ ಮೌನವಾಗಿ ನೋಡ್ತಿದ್ದಾರೆ. ಶಿಶುಪಾಲ ಬೈದ ಪ್ರತಿಯೊಂದು ಮಾತನ್ನು ಕೃಷ್ಣ ಲೆಕ್ಕ ಇಡ್ತಿದ್ದ. ಕೊಟ್ಟ ಮಾತನ್ನು ಮುರಿಬಾರದು ಅಂತ ಕೊನೆಯವರೆಗೂ ಕಾದ. 98, 99, 100. 100ನೇ ಬೈಗುಳು ಬಂತು. ಇನ್ನು ಕ್ಷಮೆಗೆ ಜಗವಿರ್ಲಿಲ್ಲ. 100ನೇ ಅವಮಾನ ಮುಗಿದ ತಕ್ಷಣ ಕೃಷ್ಣನ ಸುದರ್ಶನ ಚಕ್ರ ಶಿಶುಪಾಲನ ತಲೆ ಕತ್ತರಿಸುತ್ತೆ. ಆದ್ರೆ ಇದು ಬರೀ ಶಿಕ್ಷೆಯಾಗಿರ್ಲಿಲ್ಲ, ಇದೊಂದು ಮುಕ್ತಿ. ಯಾಕಂದ್ರೆ ಈ ಶಿಶುಪಾಲ ಬೇರೆ ಯಾರೂ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಹಿರಣ್ಯಕಶಿಪು ಮತ್ತು ರಾವಣನಾಗಿ ಹುಟ್ಟಿ ವಿಷ್ಣುವಿನಿಂದಲೇ ಹತನಾದವನು. ಇದು ಅವನ 3ನೇ ಜನ್ಮ. 3 ಜನ್ಮಗಳ ದ್ವೇಷದ ನಂತರ ಮತ್ತೆ ನಾರಾಯಣನ ಕೈಯಲ್ಲೇ ಮೋಕ್ಷ ಪಡೆಯೋದು ಅವನ ಹಣೆಬರಹವಾಗಿತ್ತು. ಭೀಷ್ಮರು ಹೇಳಿದ ಹಾಗೆ ಪಾಪದಿಂದ ಮುಕ್ತಿ ಸಿಗೋಕೂ ಕೂಡ ಆ ನಾರಾಯಣನ ಕೈಗಳೇ ಬೇಕು. ಸರಿ, ಈಗ ಬರೋಣ ನಮ್ಮ ಕೊನೆಯ, ಬಹುಶಃ ಅತ್ಯಂತ ಭಾವನಾತ್ಮಕ ಕಥೆಗೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಶಾಂತ ಸ್ವರೂಪಿ ಕೃಷ್ಣನ ಸಂಯಮವೇ ಕಟ್ಟೆಯೊಡೆದ ಆ ಕ್ಷಣದ ಬಗ್ಗೆ. ಕುರುಕ್ಷೇತ್ರ ಯುದ್ಧಭೂಮಿ. ಅರ್ಜುನನ ಮುಂದೆ ನಿಂತಿರೋದು ಅಜೇಯ ಯೋಧ, ಅವನ ಅಜ್ಜ ಭೀಷ್ಮ. ಅವನ ಮೇಲೆ ಬಾಣ ಹೂಡೋಕೆ ಅರ್ಜುನನ ಕೈ ಬರ್ತಿಲ್ಲ. ಕ್ಷತ್ರಿಯ ಧರ್ಮವನ್ನ ಮರೆತು ವೈಯಕ್ತಿಕ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದ. ಇದರಿಂದ ಧರ್ಮಯುದ್ಧವೇ ನಿಂತ್ಹೋಗೋ ಪರಿಸ್ಥಿತಿ ಬಂದಿತ್ತು. ಆಗ ಕೃಷ್ಣನ ತಾಳ್ಮೆ ಕಟ್ಟೆಯೊಡೆಯುತ್ತೆ. ಅರ್ಜುನನ ಈ ಬೇದೇಶ್ಯತೆ ಶತ್ರುವಿನ ಬಾಣಗಳಿಗಿಂತಲೂ ಅಪಾಯಕಾರಿ ಅಂತ ಅವನಿಗೆ ಗೊತ್ತಾಗುತ್ತೆ. ಆಗಲೇ ಆತ ಆ ಪ್ರಸಿದ್ಧ ಮಾತುಗಳನ್ನ ಹೇಳೋದು, ನಿನ್ನ ಈ ಹಿಂಜರಿಕೆ ಭೀಷ್ಮನ ಬಾಣಗಳಿಗಿಂತಲೂ ಹೆಚ್ಚು ಹಾನಿಕರ. ಅಷ್ಟೇ, ತಾನು ಯುದ್ಧದಲ್ಲಿ ಶಸ್ತ್ರ ಹಿಡಿಯಲ್ಲ ಅಂತ ತಾನೇ ಮಾಡಿದ್ದ ಪ್ರತಿಜ್ಞೆಯನ್ನ ಮುರಿದು ಕೋಪದಿಂದ ರಥದಿಂದ ಕೆಳಗೆ ಜಿಗಿದು ಅಲ್ಲೇ ಬಿದ್ದಿದ್ದ ಒಂದು ಮುರಿದ ಚಕ್ರವನ್ನೇ ಎತ್ಕೊಂಡು ಭೀಷ್ಮನನ್ನ ಕೊಲ್ಲೋಕೆ ನುಗ್ಗುತ್ತಾನೆ. ತಾಳ್ಮೆಯ ಸಾಕಾರಮೂರ್ತಿಯೇ ತನ್ನ ದೈವಿಕ ಕೋಪವನ್ನ ಜಗತ್ತಿಗೆ ತೋರಿಸಿದ ಕ್ಷಣವದು. ಈ ಒಂದು ಘಟನೆ ಧರ್ಮವನ್ನ ಸ್ಥಾಪಿಸೋದು ಅಂದ್ರೆ ಏನು ಅನ್ನೋದನ್ನ ತೋರಿಸುತ್ತೆ. ಅದಕ್ಕೆ ತರಬೇಕಾದ ಬೆಲೆ ಎಷ್ಟು ದೊಡ್ಡದು ಅಂದ್ರೆ ಕೆಲವೊಮ್ಮೆ ದೇವರು ಕೂಡ ತನ್ನ ಮಾತನ್ನ ಮುರಿದು ಆ ಬೆಲೆಯನ್ನ ತರಬೇಕಾಗತ್ತೆ. ಹಾಗಿದ್ರೆ ಇದೆಲ್ಲ ನೋಡ್ತಿದ್ರೆ ಒಂದು ಪ್ರಶ್ನೆ ಮೂಡುತ್ತಲ್ವಾ? ದೇವ್ರುಗಳೂ ಕೂಡ ತಾವು ಮಾಡಿದ ಕೆಲ್ಸಗಳ ನ್ಯಾಯಕ್ಕೆ ಬದ್ಧರಾಗಿರ್ತಾರಾ? ಧರ್ಮ ಅನ್ನೋದು ದೇವ್ರಿಗಾಗ್ಲಿ ಮನುಷ್ಯರಿಗಾಗ್ಲಿ ಎಲ್ಲರಿಗೂ ಒಂದೇ ರೀತಿ ಅನ್ವಯವಾಗೋ ಒಂದು ಸಾರ್ವತ್ರಿಕ ನಿಯಮನ? ಯೋಚ್ನೆ ಮಾಡ್ಬೇಕಾದ ವಿಷಯ.